ತರಕಾರಿ ಕೃಷಿ ಮಾಡುತ್ತಿರುವ ಅನುಭವಿ ರೈತರಾದ ನೀರ್ಚಾಲಿನ ವಿಷ್ಣು ಪ್ರಕಾಶ್ ಪೆರ್ವಾ ಅವರನ್ನು ನಾವಿವತ್ತು ಭೇಟಿ ಮಾಡಿದ್ದೀವಿ. ಅವರು ಬೆಳೆಸುವ ತರಕಾರಿಗಳು, ಹೆಚ್ಚಿನ ಇಳುವರಿಗಾಗಿ ಅವರು ಅನುಸರಿಸುವ ವಿಧಾನಗಳು, ತರಕಾರಿ ಕೃಷಿಯಲ್ಲಿನ ಸಮಸ್ಯೆಗಳು, ಸವಾಲುಗಳ ಕುರಿತು ಅವರನ್ನು ಮಾತನಾಡಿಸಿ ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ. ನಮಸ್ಕಾರ ಸರ್. ನಮಸ್ತೆ. ಈಗ ಎಷ್ಟು ವರ್ಷಗಳಿಂದ ನೀವು ತರಕಾರಿ ಕೃಷಿ ಮಾಡ್ತಾ ಇದ್ದೀರಿ? ನಾವು ಸುಮಾರು ನನ್ನ ತಂದೆಯವರ ಕಾಲದಿಂದಲೂ ತರಕಾರಿ ಕೃಷಿಯನ್ನು ಮಾಡ್ತಾ ಇದ್ದೇವೆ. ನಾನು ಸ್ವಲ್ಪ ದೊಡ್ಡ ಮಟ್ಟಿಗೆ ನಾನೀಗ ಒಂದು 3-4 ವರ್ಷದಿಂದ ಬೆಳೆಸ್ತಾ ಇದ್ದೀನಿ. ಈಗ ಋತುವಿಗೆ ಅನುಗುಣವಾಗಿ ನೀವು ತರಕಾರಿ ಕೃಷಿ ಮಾಡುವಂಥದ್ದ ಅಥವಾ ವರ್ಷದಲ್ಲಿ ಎಷ್ಟು ಬಾರಿ ಬೆಳಿತೀರಿ? ನಾವು ಸಾಧಾರಣವಾಗಿ ಬೇಸಿಗೆ ತಿಂಗಳು ಅಂದರೆ ಸಾಧಾರಣ ಡಿಸೆಂಬರ್, ಜನವರಿಯಿಂದ ಆರಂಭಿಸಿ ಜೂನ್ನ ತನಕ ತರಕಾರಿಯನ್ನು ಬೆಳಿತೇವೆ. ಅಂದರೆ ಗದ್ದೆ ಬೇಸಾಯ ಉಂಟು. ಗದ್ದೆ ಬೇಸಾಯ ಆದ ಮೇಲೆ ಅದನ್ನು ಕೊಯ್ಲು ಆದ ನಂತರದಲ್ಲಿ ಗದ್ದೆಯಲ್ಲೇ ನಾವು ತರಕಾರಿಯನ್ನು ಪ್ರಾರಂಭಿಸುವುದು. ಆಮೇಲೆ ಮಳೆಗಾಲದಲ್ಲಿ ಲಭ್ಯವಿರುವಂತಹ ಸ್ಥಳವನ್ನು ಆಯ್ದುಕೊಂಡು ಅದರಲ್ಲೂ ಕೂಡ ಬೆಳೆಯನ್ನು ತೆಗಿತೇವೆ. ಈಗ ನೀವು ಮೊದಲಿಗೆ ಹೇಗೆ ಅದನ್ನು ತಯಾರಿ ಮಾಡಿಕೊಳ್ಳುವಂಥದ್ದು? ಅಂದರೆ ಬೀಜ ಅಂದರೆ ಎಲ್ಲಿಂದ ಸಂಘಟಿಸ್ತೀರಿ ನೀವು? ನಾವು ಬೀಜ ಅಂದರೆ ನಾವು ಹಿಂದಿನ ವರ್ಷ ತರಕಾರಿಯನ್ನು ಮಾಡ್ತೇವೆ, ಅಂದರೆ ಅದನ್ನೇ ತೆಗೆದಿಡ್ತೇವೆ. ಅದರಲ್ಲಿ ಬೀಜವನ್ನು ಸಂಗ್ರಹಿಸಿ ಉತ್ತಮವಾದಂತಹ ಬೀಜಗಳನ್ನು ಆಯ್ದುಕೊಂಡು ಮುಂದಿನ ವರ್ಷಕ್ಕೆ ಅದನ್ನು ಸಂಗ್ರಹಿಸಿಡುವಂಥದ್ದು. ಆಮೇಲೆ ಕೆಲವು ತರಕಾರಿಗಳಿರ್ಬೋದು, ಅದು ಬೀಜವನ್ನು ಸಂಗ್ರಹಿಸುವುದಕ್ಕಾಗದೇ ಇರುವಂಥದ್ದು ಕೆಲವೆಲ್ಲ ಇದೆ. ಅಂಥದ್ದನ್ನೆಲ್ಲ ನಾವು ಹೊರ ಮಾರುಕಟ್ಟೆಯಿಂದ ಪರ್ಚೇಸ್ ಮಾಡುವಂಥದ್ದು. ಈಗ ನೀವು ಯಾವೆಲ್ಲ ತರಕಾರಿಗಳನ್ನು ಬೆಳಿತೀರಿ? ನಾವು ಸಾಮಾನ್ಯವಾಗಿ ಸಾಂಬಾರು ಸೌತೆ, ಬೆಂಡೆಕಾಯಿ, ಕುಂಬಳಕಾಯಿ, ಅಲಸಂಡೆ, ಮುಳ್ಳು ಸೌತೆ ಮತ್ತು ಸಾಧಾರಣವಾಗಿ ನಮ್ಮ ಊರಿನಲ್ಲಿ ಸಿಗುವಂತಹ ಎಲ್ಲ ತರಕಾರಿಯನ್ನು ಮಿಶ್ರ ರೀತಿಯಲ್ಲಿ ಮಾಡ್ತಾ ಇದ್ದೇವೆ. ಈಗ ಈ ತರಕಾರಿ ಕೃಷಿಗೆಲ್ಲ ನೀವು ನೀರಿನ ನಿರ್ವಹಣೆ ಅದೆಲ್ಲ ಯಾವ ರೀತಿ ಮಾಡುವಂಥ? ತರಕಾರಿ ಕೃಷಿಗೆ ಅಂದರೆ ಸಾಲಿನಿಂದ ಸಾಲಿಗೆ ಅಂತರವನ್ನು ಇಟ್ಟುಕೊಂಡು ಅದರಲ್ಲಿ ನೀರನ್ನು ಹಾಯಿಸುವಂಥದ್ದು. ಇಲ್ಲದೇ ಇದ್ದರೆ ಸ್ಪ್ರಿಂಕ್ಲರ್ನ ವ್ಯವಸ್ಥೆ, ಮೈಕ್ರೋ ಸ್ಪ್ರಿಂಕ್ಲರ್ಗಳು ಸಿಗುತ್ತೆ. ಅಂದರೆ ತರಕಾರಿ ಕೃಷಿಗೆ ಅಂತಲೇ ಇರುವಂತಹ ಕೆಲವೊಂದಷ್ಟು ಸ್ಪ್ರಿಂಕ್ಲರ್ಗಳಿವೆ, ಅದನ್ನು ಉಪಯೋಗಿಸ್ತೇವೆ. ಅದರ ಜೊತೆಯಲ್ಲಿ ಈಗಿನ ಹೊಸ ಸಿಸ್ಟಮ್ ಮಲ್ಚಿಂಗ್ ಶೀಟ್ ಎನ್ನುವಂತಹ ಮಲ್ಚಿಂಗ್ ಪದ್ಧತಿ ಇದೆ. ಆ ಪದ್ಧತಿಯನ್ನು ಕೂಡ ಈ ವರ್ಷದಿಂದ ನಾನು ಅಳವಡಿಸ್ತಾ ಇದ್ದೇನೆ. ಈಗ ನೀವು ಗದ್ದೆಯಲ್ಲಿ ಮಾಡ್ತೀರಿ ತರಕಾರಿ ಅಂತ ಹೇಳಿದ್ರಿ. ಈಗ ಗದ್ದೆಯಲ್ಲಿ ಮಾಡುವಾಗ ನೀವು ಅಂದರೆ ಓಣಿ ತರ ಸಾಲು ತೆಗೆದು ಮಾಡುವಂಥದ್ದು, ಅದರ ಮೂಲಕ ನೀರು ಹಾಯಿಸುವ ಪ್ರಯತ್ನ ಮಾಡಿದ್ದೀರಾ? ಹೌದು. ಒಂದು ಸಾಲಿನಿಂದ ಒಂದು ಸಾಲಿಗೆ ಒಂದಿಷ್ಟು ಅಂತರವನ್ನು ಇಟ್ಟುಕೊಂಡು ಅದರಲ್ಲಿ ಬೀಜವನ್ನು ಹಾಕಿ ಅದು ಸಸಿ ದೊಡ್ಡದಾದ ಮೇಲೆ ಅದಕ್ಕೆ ಮಣ್ಣನ್ನು ಕೊಡ್ತೇವೆ. ಆ ಮಣ್ಣು ಕೂಡಿದಂತಹ ಸಂದರ್ಭದಲ್ಲಿ ಆಗುವಂತಹ ಓಣಿಗಳೇನುಂಟು, ಆ ಓಣಿಗಳಿಗೆ ನೀರನ್ನು ತುಂಬಿಸಿ, ಅಂದರೆ ಅದು ನೀರು ತುಂಬಿಸಿದ್ದಲ್ಲಿ ಅದು ನಮಗೆ 1-2-3 ದಿವಸಕ್ಕೆ ಸಾಕಾಗ್ತದೆ. ಅಂದರೆ ನೇರವಾಗಿ ಗಿಡಕ್ಕೆ ಹಾಕುವುದಕ್ಕಿಂತ ಆ ಓಣಿಯಲ್ಲಿ ನೀರನ್ನು ತುಂಬಿಸಿಟ್ಟು ಆ ಮೂಲಕವಾಗಿ ಅದು ತರಕಾರಿಯನ್ನು ನಾವು ಆರಂಭಿಸುವಂಥದ್ದು. ಏನಿದು ಮಲ್ಚಿಂಗ್ ಶೀಟ್ ಅಂದರೆ ಏನು? ಅದು ಅದರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀರಾ? ಅದು ಸಾಧಾರಣ ನಮ್ಮ ಘಟ್ಟ ಪ್ರದೇಶದಲ್ಲಿ ಈಗ ಬಹಳಷ್ಟು ವ್ಯಾಪಕವಾಗಿ ಮಾಡುವಂಥದ್ದು. ಅಂದರೆ ತೆಳುವಾದಂತಹ ಒಂದು ಪ್ಲಾಸ್ಟಿಕ್ ಶೀಟು. ಅದು ಸಾಧಾರಣವಾಗಿ 4 ಫೀಟ್ ಅಥವಾ 3 ಫೀಟ್ ಬೇರೆ ಬೇರೆ ವ್ಯತ್ಯಾಸದಲ್ಲಿ ಸಿಗ್ತದೆ. ಅಂದರೆ ಆ ಶೀಟನ್ನು ನಾವು ಏರು ಮಡಿಯಲ್ಲಿ ಮುಚ್ಚುವಂತಹ ಮೊದಲು ಅದಕ್ಕೆ ಅದರ ಒಳಗೆ ಪೈಪನ್ನು ಹಾಕ್ತೇವೆ. ಅದಕ್ಕಿರುವಂತಹ ಡ್ರಿಪ್ ಇರಿಗೇಷನ್ನ ಪೈಪುಗಳು ಕೂಡ ಲಭ್ಯ ಇದೆ. ಅದನ್ನು ಹಾಕಿ ಆಮೇಲೆ ಅದನ್ನು ಶೀಟ್ ಹಾಕಿ ಮುಚ್ಚಿ 1-2 ದಿವಸ ಕಳೆದು ನಾವು ಅದನ್ನು ಬೀಜ ಹಾಕ್ತೇವೆ, ಇಲ್ಲಾಂದರೆ ಸಸಿಗಳನ್ನು ನಡುವಂಥದ್ದು. ಇದರಿಂದ ಬಹಳ ಲಾಭದಾಯಕ ಇದೆ. ಅಂದರೆ ಈಲ್ಡ್, ಅಂದರೆ ನಮಗೆ ಬೆಳೆಯಲ್ಲಿ ಒಳ್ಳೆ ಬೆಳೆಯನ್ನು ಪಡ್ಕೊಳ್ಬಹುದು. ಮಾತ್ರವಲ್ಲ, ಕಳೆಯನ್ನು ತಡೆಗಟ್ಟುವುದಕ್ಕೂ, ಆಮೇಲೆ ನಾವು ಏನು ಗೊಬ್ಬರವನ್ನು ಹಾಕಿದ್ದೇವೆ ಅದು ಪೂರಾ ಈ ತರಕಾರಿ ಗಿಡಕ್ಕೆ ಸಿಗುವಂತೆ ಆಗ್ತದೆ. ಅದು ಬಹಳ ಲಾಭದಾಯಕ ಅಂತ ಹೇಳ್ಬೋದು. ಈಗ ಬೇಸಿಗೆಯ ತಾಪಮಾನ ಅಂದರೆ ಇಲ್ಲಿ ಹೆಚ್ಚು ಬಿಸಿಲಿರುವ ಸಮಯದಲ್ಲಿ ಮಲ್ಚಿಂಗ್ ಶೀಟ್ ಗಿಡಗಳಿಗೆ ಯಾವ ರೀತಿ ಲಾಭದಾಯಕ ಅಂತ ಹೇಳ್ಬೋದು? ಅಂದರೆ ಮಲ್ಚಿಂಗ್ ಶೀಟಿನಿಂದ ನಾವು ಗದ್ದೆಯಲ್ಲಿ ಪಾರಂಪರಿಕವಾಗಿ ಮಾಡುವಂತಹ ತರಕಾರಿ ಕೃಷಿ ಇರ್ಬೋದು, ಅದರಲ್ಲಿ ನಾವು ನೀರನ್ನು ಹಾಯಿಸ್ತೇವೆ. ಎಲ್ಲ ಪ್ರದೇಶಗಳಿಗೆ ನೀರು ಹಾಯಿಸುವಾಗ ಅದರಲ್ಲಿ ಕಳೆ ಬರುವುದು ಬಹಳಷ್ಟು ಜಾಸ್ತಿ. ಅಂದರೆ ಆ ಕಳೆ ಬಂದಂತಹ ಸಂದರ್ಭದಲ್ಲಿ ನಾವು ತರಕಾರಿಗೆ ಕೊಡುವಂತಹ ಯಾವ ಗೊಬ್ಬರ ಇದೆಯೋ ಅದೆಲ್ಲ ಕಳೆಯೂ ಕೂಡ ಅದನ್ನು ನಾಶ ಮಾಡ್ತದೆ. ಅಂದರೆ ಕಳೆಗೆ ಕೂಡ ಸಿಕ್ಕಿ ನಮಗೆ ತರಕಾರಿ ಗಿಡ ಬೆಳೆಯುವುದಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅಂದರೆ ಅದಕ್ಕೆ ಬೇಕಾದ ಪೋಷಕಾಂಶ ಸಿಗುವುದಿಲ್ಲ. ಆ ಸಂದರ್ಭದಲ್ಲಿ ಮಲ್ಚಿಂಗ್ ಶೀಟ್ ಹಾಕಿದ್ದರಿಂದ ಕಳೆ ಯಾವುದು ಬರುವುದಿಲ್ಲ.
ನಾವು ತರಕಾರಿ ಗಿಡಕ್ಕೆ ಹಾಕಿದ ಯಾವ ಪೋಷಕಾಂಶ ಅಥವಾ ಗೊಬ್ಬರ ಇದ್ರೂ ಕೂಡ ಅದು ಸಂಪೂರ್ಣವಾಗಿ ತರಕಾರಿ ಗಿಡಕ್ಕೆ ಸಿಗ್ತದೆ. ಹಾಗಿರುವಾಗ ಗಿಡ ಹುಲಸಾಗಿ ಬೆಳೆಯುವುದಕ್ಕೂ ಅದರಲ್ಲಿ ಉತ್ತಮವಾದಂತಹ ಫಲ ಸಿಗುವುದಕ್ಕೂ ಕಾರಣ ಆಗ್ತದೆ. ಮಾತ್ರವಲ್ಲ, ನಾವು ಹೀಗೆ ಮಾಡುವುದಕ್ಕಿಂತ ಸರಿಯಾದ 2 ಪಟ್ಟು ಬೆಳೆಯನ್ನು ಪಡಿಬಹುದು. ನೀರು ಕೂಡ ಕಡಿಮೆ ಸಾಕು. ಅಂದ್ರೆ ಅದರ ಒಳಗೆ ನೀರು ಅಂದ್ರೆ ಆ ಶೀಟಿನಲ್ಲೇ ಉತ್ಪತ್ತಿಯಾಗುವಂತಹ ಕಾರಣದಿಂದ, ಅಂದ್ರೆ ಬಿಸಿಯಾಗಿ ಅದರಲ್ಲಿ ನೀರು ಉತ್ಪತ್ತಿ ಆಗ್ತದೆ. ಆ ಕಾರಣದಿಂದ ನೀರು ಕೂಡ ಬಹಳಷ್ಟು ಕಡಿಮೆ ಸಾಕು. ನಾವು ಹೀಗೆ ಮಾಡುವುದಕ್ಕೆ ಪ್ರತಿ ದಿವಸ ನೀರು ಹಾಕುದಿದ್ರೆ ಇದಕ್ಕೆ 2-3 ದಿವಸಕ್ಕೊಮ್ಮೆ ನೀರು ಕೊಟ್ಟರೆ ಸಾಕು. ಈಗ ಈ ಶೀಟ್ ಹಾಕುವುದರಿಂದ ಬಿಸಿ ಜಾಸ್ತಿಯಾಗಿ ಗಿಡಗಳಿಗೆ ತೊಂದರೆ ಬರುವ ಸಾಧ್ಯತೆಗಳು ಇರುವುದಿಲ್ವಾ? ಇಲ್ಲ, ಖಂಡಿತ ಇಲ್ಲ. ಅಂದ್ರೆ ಗಿಡ ಇರುವಷ್ಟ ಜಾಗ ನಾವು ಅದನ್ನು ವೃತ್ತಾಕಾರವಾಗಿ ಕತ್ತರಿಸುವಂತಹ ಕಾರಣ ಅದಕ್ಕೆ ಗಾಳಿ ಆಡುವುದಕ್ಕೂ ಅವಕಾಶ ಉಂಟು. ಮಾತ್ರವಲ್ಲ, ನೀರು ಸರಿಯಾಗಿ ಹಾಕುವ ಕಾರಣ ಯಾವ ತೊಂದರೆ ಆಗುವುದಿಲ್ಲ, ಗಿಡಕ್ಕೂ ಒಂದೊಳ್ಳೆ ರೀತಿ ಆಗ್ತದೆ. ಇದನ್ನು ಮಳೆಗಾಲದಲ್ಲಿ ಕೂಡ ಬಳಕೆ ಮಾಡಬಹುದಾ ಈ ಶೀಟನ್ನು? ಖಂಡಿತ ಮಾಡಬಹುದು. ಯಾಕಂದ್ರೆ ಮಳೆಗಾಲದಲ್ಲಿಯೂ ಕೂಡ ಬಹಳ ಒಳ್ಳೆಯದು. ಅಂದ್ರೆ ಮಳೆಗಾಲದಲ್ಲಿ ನೀರು ಬರುವಂತದ್ದು ಮಾತ್ರವಲ್ಲ, ಕಳೆ ಬರುವುದು ಬಹಳ ಹೆಚ್ಚು. ಅಂದ್ರೆ ನಾವು ಮಳೆಗಾಲದಲ್ಲಿ ತರಕಾರಿಯನ್ನು ಮಾಡುವಾಗ ನಾವು ಕಳೆ ಕೀಳುವುದೇ ನಮಗೊಂದು ಕೆಲಸ ಆಗ್ತದೆ. ಇದರಲ್ಲಾದ್ರೆ ಆ ಕೆಲಸ ಇಲ್ಲ. ಅಂದ್ರೆ ನಾವು ಒಮ್ಮೆ ಶೀಟ್ ಹಾಕಿ ಮುಚ್ಚಿಬಿಟ್ರೆ ನಮಗೆ ಅದರ ಒಂದು ಹಂತದ ಕೆಲಸ ಎಲ್ಲ ಮುಗಿಯಿತು. ಆಮೇಲೆ ಗಿಡವನ್ನು ನಡುವಂಥದ್ದು, ಅದಕ್ಕೆ ಏನಾದರೂ ಕೊಡುವುದಿದ್ರೆ ಆಮೇಲೆ ಲಿಕ್ವಿಡ್ ಆಗಿ ಅದನ್ನು ಗೊಬ್ಬರವನ್ನು ಕೊಡುವುದಕ್ಕಾಗ್ತದೆ. ಕೆಲಸ ಬಹಳ ಕಡಿಮೆ, ಈಲ್ಡ್ ತುಂಬಾ ಹೆಚ್ಚು. ಇದು ಗೊಬ್ಬರದ ಬಳಕೆ ಎಲ್ಲ ಯಾವ ರೀತಿ ಮಾಡುವಂತ? ಸಾವಯವ ಗೊಬ್ಬರವನ್ನೇ ಬಳಸ್ತೀರಾ? ಹೌದು, ಸಾಧ್ಯದಷ್ಟರ ಮಟ್ಟಿಗೆ ನಾವು ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಡುವಂಥದ್ದು. ಅಂದರೆ ನಮ್ಮಲ್ಲಿ ಇರುವಂತಹ ದನಗಳ ಸಗಣಿ ಇರಬಹುದು, ಅದರ ಗೊಬ್ಬರ, ನಾವು ಯಾವುದೇ ಕೃಷಿಯನ್ನು ಮಾಡುವುದಿದ್ರೂ ಕೂಡ ಸಾಧ್ಯದರ ಮಟ್ಟಿಗೆ ನಾವು ದನದ ಗೊಬ್ಬರ, ಹಟ್ಟಿ ಗೊಬ್ಬರವನ್ನೇ ಬಳಸಿ ಮಾಡುವಂಥದ್ದು. ಅದು ಮಲ್ಚಿಂಗ್ ಶೀಟ್ ಮಾಡುವುದಿರಲಿ ಅಥವಾ ಹೀಗೆ ಮಾಡುವುದಿದ್ರೂ ಕೂಡ ಗೊಬ್ಬರವನ್ನು ಹಾಕಿ ಅಥವಾ ಸುಡುಮಣ್ಣು ಅಂತ ಮಾಡ್ತೇವೆ. ಆ ಸುಡುಮಣ್ಣನ್ನು ಕೂಡ ತರಕಾರಿ ಕೃಷಿಗೆ ಅದು ಬಹಳ ಒಳ್ಳೆಯದು. ಹಾಗೆ ಅದನ್ನು ಉಪಯೋಗಿಸಿಕೊಂಡು ಕೃಷಿಯನ್ನು ಮಾಡ್ತೇವೆ. ಈಗ ನೀವು ಮಲ್ಚಿಂಗ್ ಶೀಟ್ ಹಾಕಿದಾಗ ಅದಕ್ಕೆ ಗೊಬ್ಬರದ ಕೊಡುವಿಕೆಲ್ಲ ಯಾವ ರೀತಿ ಮಾಡುವಂಥದ್ದು? ಅಂದರೆ ಮಲ್ಚಿಂಗ್ ಶೀಟ್ ಹಾಕುವ ಮುಂಚಿತವಾಗಿ ನಾವು ಬೆಡ್ ಮಾಡಲಿಕ್ಕಿದೆ. ಬೆಡ್ ಮಾಡುವಲ್ಲಿ ಆ ಸಂದರ್ಭದಲ್ಲಿ ಬೇಕಾದಷ್ಟು ಗೊಬ್ಬರವನ್ನು ಅದಕ್ಕೆ ಹಾಕ್ತೇವೆ. ಅಂದರೆ ನಾವು ಜಾಸ್ತಿಯಾಗಿ ಹಟ್ಟಿ ಗೊಬ್ಬರ, ಕೋಳಿ ಗೊಬ್ಬರ, ಆಮೇಲೆ ಏನಾದರೂ ಸುಡುಮಣ್ಣು ಏನಾದರೂ ಇದ್ದರೆ ಅದನ್ನು ಮಿಕ್ಸ್ ಮಾಡಿ ಬೆಡ್ ಮಾಡುವಂಥದ್ದು. ಅದು ಒಮ್ಮೆ ಹಾಕಿದರೆ ಮತ್ತೆ ಅದಕ್ಕೆ ಸಾಕಾಗ್ತದೆ. ಆಮೇಲೆ ಏನಾದರೂ ಇದ್ದರೆ ಲಿಕ್ವಿಡ್ ಅಥವಾ ಸ್ಪ್ರೇ ಸಿಂಪಡಣೆಯ ಮೂಲಕ, ಔಷಧ ಸಿಂಪಡಿಸುವ ಮೂಲಕ ಕೊಡ್ಬೋದು. ಆಮೇಲೆ ಗೊಬ್ಬರವನ್ನು ನಾವು ಕೊಡುವಾಗ ಲಿಕ್ವಿಡನ್ನು ನಾವು ಮಲ್ಚಿಂಗ್ ಶೀಟಿನ ಒಳಗೆ ಹಾಕಿರುವಂತಹ ಪೈಪಿನ ಮೂಲಕವೂ ಕೊಡುವುದಕ್ಕಾಗ್ತದೆ. ಆ ರೀತಿಯಾಗಿಯೂ ಕೂಡ ಗಿಡಗಳಿಗೆ ನಾವು ಗೊಬ್ಬರವನ್ನು ಕೊಡ್ತೇವೆ. ಈಗ ಕೀಟ ರೋಗಗಳೆಲ್ಲ ಬರ್ತದಲ್ಲ, ಅದು ಈ ಮಲ್ಚಿಂಗ್ ಶೀಟ್ ಹಾಕಿದ ಕಾರಣ ಕಡಿಮೆಯಾ ಅಲ್ಲ ಯಾವ ರೀತಿ? ಬಂದರೆ ಏನು ಮಾಡ್ತೀರಿ ನೀವು? ಕೀಟ ರೋಗಗಳು ಸಾಧಾರಣವಾಗಿ ಎಲ್ಲ ಕೃಷಿಯಲ್ಲಿ ಇರುವಂಥದ್ದು. ಅದು ತರಕಾರಿ ಕೃಷಿಗೆ ಬಹಳಷ್ಟು ಇದೆ. ಅದಕ್ಕೆ ಸಾಧಾರಣವಾಗಿ ನಾವು ಕೃಷಿ ಇಲಾಖೆಯವರು ಸೂಚಿಸುವಂತಹ ಯಾವುದಾದ್ರೂ ಔಷಧವನ್ನು ಸಿಂಪಡಿಸಿ ಅದನ್ನು ನಿವಾರಣೆ ಮಾಡ್ತೇವೆ. ಈ ಮಲ್ಚಿಂಗ್ ಶೀಟ್ ಹಾಕಲಿಕ್ಕೆ ಎಷ್ಟು ವೆಚ್ಚ ಎಲ್ಲ ತಗಲ್ತದೆ? ಅಂದರೆ ನೀವು ಎಷ್ಟು ಜಾಗದಲ್ಲಿ ಹಾಕಿದ್ದೀರಿ? ನಾವು ಸಾಧಾರಣ 1 ಎಕರೆಗೆ ಈಗ ಅಂದರೆ ಈ ವರ್ಷದಿಂದ ಪ್ರಾರಂಭಿಸುವಂಥದ್ದು. ಕಳೆದ ವರ್ಷ ಒಂದು ಸ್ಯಾಂಪಲ್ ಆಗಿ ನಾವು ಮಾಡಿದ್ದೆವು. ಸಾಧಾರಣವಾಗಿ 1 ಎಕರೆಗೆ 2 ರೋಲ್ ಪೈಪುಗಳು, ಆಮೇಲೆ ಟ್ರ್ಯಾಕ್ಟರ್, ಅದಕ್ಕಿರುವಂತಹ ಟ್ರ್ಯಾಕ್ಟರ್ ವೆಚ್ಚ, ಗೊಬ್ಬರ ಎಲ್ಲ ಸೇರಿ ಅಂದಾಜು ಒಂದು 15,000 ಹೇಳ್ಬೋದು. ಹೆಚ್ಚು ಕಡಿಮೆ 15,000 ಅಂದಾಜು ಖರ್ಚು ಬರ್ತದೆ. ಈ ಶೀಟ್ಗಳು ಮಾರುಕಟ್ಟೆಯಲ್ಲಿ ದೊರೀತದೆ? ಹೌದು, ಶೀಟ್ ಮಾರುಕಟ್ಟೆಯಲ್ಲಿ ಸಿಗ್ತದೆ. ಅದರೊಳಗೆ ಹಾಕುವಂತಹ ಪೈಪುಗಳು ಕೂಡ ಮಾರುಕಟ್ಟೆಯಲ್ಲಿ ಸಿಗ್ತದೆ. ಆಮೇಲೆ ಅದನ್ನ ಅಳವಡಿಸುವುದಕ್ಕೂ ಕೂಡ ನಮಗೆ ಮ್ಯಾನ್ಯುವಲ್ ಆಗಿ ನಮಗೆ ಮಾಡಬಹುದು. ಆದರೆ ಅದು ತುಂಬಾ ಕಷ್ಟದ ಕೆಲಸ ಅಂದರೆ ತುಂಬಾ ಸಮಯ ಹಿಡಿಯುವಂಥದ್ದು. ಅಂದರೆ ಬೆಡ್ ಅನ್ನು ಮಾಡಬೇಕು, ಆಮೇಲೆ ಶೀಟನ್ನು ಇಟ್ಟು ಅದನ್ನು ಮುಚ್ಚುವಂತಹ ಕೆಲಸ. ಆದರೆ ಈಗ ಅದಕ್ಕಿರುವಂತಹ ಯಂತ್ರಗಳಿರುವಂತಹ ಕಾರಣ ಅದು ಬಹಳ ಸುಲಭ. ಅಂದರೆ 1 ಎಕರೆಯನ್ನು ಸಾಧಾರಣ 1-1.5 ಗಂಟೆಯಲ್ಲಿ ಬೆಡ್ ಮಾಡಿ ಶೀಟ್ ಹಾಕಿ ಮುಚ್ಚುವಂತಹ ವ್ಯವಸ್ಥೆ ಇದೆ. ಅದು ನಮಗೆ ಕೃಷಿಕರಿಗೆ ಬಹಳ ಅನುಕೂಲ. ಈ ಯಂತ್ರಗಳಂದ್ರೆ ಅದು ನಮಗೆ ಗದ್ದೆ ಉಳುವಂತಹ ಟ್ರ್ಯಾಕ್ಟರ್ ಏನಿದೆ ಅದರ ಹಿಂದಿನ ಭಾಗವನ್ನು ತೆಗೆದು ಅದಕ್ಕೆ ಇರುವಂತಹ ವ್ಯವಸ್ಥೆಗಳಿದೆ. ಅಂದರೆ ಪೈಪ್ ಹಾಕುವಂಥದ್ದು, ಅದರ ಮೇಲೆ ಮಲ್ಚಿಂಗ್ ಶೀಟ್ ಎಳೆದುಕೊಂಡು ಹೋಗುವಂಥದ್ದು, ಹಾಗೂ ಅದಕ್ಕೆ ಮಣ್ಣನ್ನು ಮುಚ್ಚುವಂತಹ ವ್ಯವಸ್ಥೆ ಎಲ್ಲವೂ ಕೂಡ ಆ ಯಂತ್ರದಲ್ಲಿರುವ ಕಾರಣ ಅದು ನಮಗೆ ಬಹಳ ಅನುಕೂಲಕರ, ಹಾಗೂ ಕೃಷಿಕರಿಗೆ ಅದು ಒಂದು ಉತ್ತೇಜನವೂ ಹೌದು. ಅಂದರೆ ನಾವು ಕೆಲಸಗಾರರಿಂದ ಮಾಡಿಸುವುದಿದ್ರೆ ನಮಗೊಂದು 2-3 ದಿವಸ ಬೇಕಾಗುವಂತಹ ಕೆಲಸ ಇದು ಮಿಷನರಿಗಳು ಸಾಧಾರಣ 1.5-2 ಗಂಟೆಯಲ್ಲಿ ಮಾಡಿ ಮುಗಿಸ್ತದೆ.
ಈಗ ನೀವು ಈ ಶೀಟ್ಗಳನ್ನು ಒಮ್ಮೆ ಕೃಷಿಯಲ್ಲಿ ಉಪಯೋಗಿಸಿದ್ರೆ ಮತ್ತೆ ನೀವು ಅದನ್ನು ತೆಗೆದಿಟ್ಟು ಆಮೇಲೆ ಈಗ ನೀವು ಭತ್ತದ ಗದ್ದೆಯಲ್ಲಿ ಮಾಡ್ತೀರಿ ಅಂತ ಹೇಳಿದ್ರಿ, ಆವಾಗ ನೀವು ಅದನ್ನು ಅಲ್ಲಿಂದ ತೆಗಿಬೇಕಾಗ್ತದಲ್ಲ, ಆಮೇಲೆ ಪುನಃ ಅದನ್ನು ಬಳಕೆ ಮಾಡ್ಲಿಕ್ಕೆ ಆಗ್ತದ? ಅದು ಶೀಟ್ ಬಹಳ ತೆಳುವಾದ ಶೀಟು, ಅಂದ್ರೆ ನಮಗೆ ಜಾಗ್ರತೆಯಾಗಿ ಇರಿಸಿದ್ರೆ ಉಪಯೋಗಿಸಬಹುದು. ಆದ್ರೆ ಅದಷ್ಟು ಒಳ್ಳೇದಲ್ಲ, ಅಂದ್ರೆ ಅದು ಕೆಲವು ಕಡೆ ಹರಿದಿರ್ತದೆ. ಹೀಗೆಲ್ಲ ಇರುವ ಕಾರಣಕ್ಕೆ ಅದು ಅಂದ್ರೆ ಮತ್ತೊಂದೇನಂದ್ರೆ ಈ ಶೀಟ್ ಅನ್ನು ಹಾಕಿದ್ರೆ ನಮಗೆ 1, 2, 3 ಬೆಳೆ ಕೂಡ ತೆಗಿಬಹುದು. ಅಂದ್ರೆ ನಾವು ಗದ್ದೆಯಲ್ಲಿ ಮಾಡುವ ಕಾರಣ ನಮಗೆ 1-2 ಬೆಳೆಯನ್ನು ತೆಗೆಯುವಂತಹ ಸಾಧ್ಯತೆ ಇದೆ. ಮತ್ತೊಂದು ತೊಂದರೆ ಅಂತ ಹೇಳಿದ್ರೆ ಆ ಶೀಟ್ ಅನ್ನು ನಮಗೆ ಪುನಃ ಬಳಕೆ ಮಾಡುವುದಕ್ಕೆ ಪುನಃ ಟ್ರ್ಯಾಕ್ಟರ್ನ ಮೂಲಕ ಆಗುವುದಿಲ್ಲ. ಅಂದ್ರೆ ಅದು ರೋಲ್ ಇದ್ರೆ ಅವರಿಗೆ ಮಿಷನರಿಯಲ್ಲಿ ಹಾಕುವುದಕ್ಕೆ ಸ್ವಲ್ಪ ಸುಲಭ. ಹಾಗಿರುವಾಗ ಅದನ್ನ ಪುನಃ ಉಪಯೋಗಿಸುವಂತಹ ಸಾಧ್ಯತೆ ಕಡಿಮೆ. ನೀವೀಗ ತರಕಾರಿಗಳನ್ನ ಮನೆ ಖರ್ಚಿಗೆ ಮಾಡುವಂತದ್ದ ಅಲ್ಲ ಮಾರಾಟದ ದೃಷ್ಟಿಯಿಂದ ಮಾಡ್ತೀರಾ? ನಾವು ಮಾರಾಟವನ್ನು ದೃಷ್ಟಿಯಲ್ಲಿ ಇರಿಸಿಕೊಂಡೇ ಮಾಡುವಂಥದ್ದು. ಅಂದ್ರೆ ಎಲ್ಲ ತರಕಾರಿಗಳಲ್ಲ, ಸಾಧಾರಣವಾಗಿ ನಾವು ಸಾಂಬಾರು ಸೌತೆ, ಅಲಸಂಡೆ, ಮುಳ್ಳು ಸೌತೆ, ಬೆಂಡೆ ಹೀಗೆ ಒಂದು 3-4 ತರಕಾರಿಗಳನ್ನು ನಾವು ಮಾರಾಟ ದೃಷ್ಟಿಯಿಂದ ಮಾಡುವಂಥದ್ದು. ಬಾಕಿ ಉಳಿದದ್ದೆಲ್ಲ ನಾವು ಮನೆಯ ಖರ್ಚಿಗೆ ತಕ್ಕಿದ್ದು. ಅಂದರೆ ಕೆಲವೆಲ್ಲ ಮಾರುಕಟ್ಟೆಯನ್ನು ಕಂಡುಕೊಳ್ಳುವುದಕ್ಕೆ ಕೆಲವು ತರಕಾರಿಗಳಿಗೆ ಕಷ್ಟ. ಉದಾಹರಣೆ ತೊಂಡೆಕಾಯಿ ಇಂಥದ್ದೆಲ್ಲ ಸಾಧಾರಣ ಎಲ್ಲರ ಮನೆಯಲ್ಲಿ ಬೆಳೆಯುವಂಥದ್ದು. ಅದು ನಮಗೆ ತುಂಬ ಆಗುವಂಥ ಸಂದರ್ಭದಲ್ಲಿ ಅದಕ್ಕೆ ಮಾರುಕಟ್ಟೆ ಬಹಳ ಕಷ್ಟ ಆಗ್ತದೆ. ಹಾಗಾಗಿ ಅದನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬೆಳೆದು ಉಳಿದದ್ದನ್ನೆಲ್ಲ ಸ್ವಲ್ಪ ಹೆಚ್ಚಿಗೆ ಬೆಳೀತಾ ಇದ್ದೇವೆ. ಈಗ ಮಾರುಕಟ್ಟೆಯಲ್ಲ ಎಲ್ಲಿ ನಿಮ್ಮ ಸ್ಥಳೀಯ ಪೇಟೆಗಳಲ್ಲಿ ಮಾಡುವಂಥದ್ದ, ಯಾವ ರೀತಿ? ಮಾರುಕಟ್ಟೆ ಅಂದರೆ ಈಗಿನ ಸಾಮಾಜಿಕ ಮಾಧ್ಯಮಗಳು ನಮಗೆ ಅದು ಬಹಳ ಉಪಯುಕ್ತವಾಗ್ತದೆ. ಅಂದರೆ ನಾವು ತರಕಾರಿಯನ್ನು ಬೆಳೆದಂತಹ ಸಂದರ್ಭದಲ್ಲಿ ಅದನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಸ್ವಲ್ಪ ಪ್ರಚಾರ ಪಡಿಸಿದರೆ ನಮಗೆ ಅದು ಮಾರುಕಟ್ಟೆ ಅನುಕೂಲ. ಆಮೇಲೆ ಸ್ಥಳೀಯವಾಗಿಯೇ ಹೋಗುವಂಥದ್ದು. ಅಂದರೆ ನನ್ನ ಅನುಭವದ ಪ್ರಕಾರ ನಾನು ಬೆಳೆದಂತಹ ತರಕಾರಿ ಎಲ್ಲ ನಾನು ಹೊರ ಮಾರುಕಟ್ಟೆಗೆ ಅಂದರೆ ಅಂಗಡಿಗೆಲ್ಲ ಕೊಡೋದು ಬಹಳ ಕಡಿಮೆ. ಅಂದರೆ ಮನೆಯಿಂದಲೇ ಬಂದು ತಕೊಂಡು ಹೋಗುವಂಥದ್ದು ಮತ್ತು ಕೇಳಿ ಪಡ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಇದೆ. ಬಹಳಷ್ಟು ಜನ ಊರ ತರಕಾರಿಗೆ ಈಗ ಬೆಂಬಲವನ್ನು ಸೂಚಿಸ್ತಾರೆ. ಹಾಗಾಗಿ ಮನೆಯಲ್ಲೇ ಮಾಡಿದಂತಹ ಅಥವಾ ಊರ ತರಕಾರಿಗೆ ಒಳ್ಳೆಯ ಡಿಮಾಂಡು ಇದೆ, ಒಳ್ಳೆ ಮಾರುಕಟ್ಟೆಯೂ ಸಿಗ್ತದೆ. ಈಗ ನೀವು ಭತ್ತದ ಕೃಷಿ ಮಾಡುವಲ್ಲಿ ನಿಮ್ಮ ತರಕಾರಿಯನ್ನು ಬೆಳೀತಾ ಇದ್ದೀರಿ. ಈ ಬೆಳೆ ಪರಿವರ್ತನೆ ಮಾಡಿ ಮಾಡುವಂತಹ ಈ ವಿಧಾನ ಅಂದ್ರೆ ಕ್ರಾಪ್ ರೊಟೇಷನ್ ನಿಮ್ಮ ತರಕಾರಿ ಬೆಳೆಗೂ ಮತ್ತೆ ಭತ್ತದ ಬೆಳೆಗೂ ಯಾವ ರೀತಿ ಅದರ ಉಪಯೋಗ ಆಗಿದೆ? ಅದು ಬಹಳಷ್ಟು ಅನುಕೂಲ. ಅಂದರೆ ತರಕಾರಿ ಬೆಳೆಯುವಂತಹ ಸಂದರ್ಭದಲ್ಲಿ ನಾವು ಬಹಳಷ್ಟು ಗೊಬ್ಬರಗಳನ್ನು ಹಾಕ್ತೇವೆ. ಅದೇ ಗೊಬ್ಬರ ನಮಗೆ ಮುಂದೆ ಭತ್ತದ ಬೆಳೆಗೂ ಅನುಕೂಲ ಆಗ್ತದೆ. ಅಂದರೆ ನಾವು ತರಕಾರಿ ಸಾಧಾರಣ ಜನವರಿಯಲ್ಲಿ ಆರಂಭಿಸಿದರೆ ಜೂನ್ ತನಕ ನಮ್ಮ ತರಕಾರಿ ಬೆಳೆ ಇರ್ತದೆ. ಆ ಸಂದರ್ಭದಲ್ಲಿ 1-2 ಬೆಳೆ ತೆಗೆಯುವಂತಹ ಕಾಲಕ್ಕೆ ಬೇಕಾದಷ್ಟು ಗೊಬ್ಬರ ಅಲ್ಲಿರ್ತದೆ. ಅದನ್ನು ತರಕಾರಿ ಎಲ್ಲ ಮುಗಿಸಿದ ಮೇಲೆ ಪುನಃ ಒಮ್ಮೆ ಮಿಷನರಿಯಲ್ಲಿ ಅದನ್ನು ಹೂಡ್ತೇವೆ. ಆ ಸಂದರ್ಭದಲ್ಲಿ ಅದು ಭತ್ತದ ಬೆಳೆಗೆ ಬಹಳ ಅನುಕೂಲ ಆಗ್ತದೆ. ಆಮೇಲೆ ಆ ತರಕಾರಿ ಮಾಡಿದಂತಹ ಜಾಗದಲ್ಲಿ ಭತ್ತವನ್ನು ಬೆಳೆದಾಗ ಅದು ಪ್ರತ್ಯೇಕವಾಗಿ ಕಾಣ್ತದೆ. ಅಂದರೆ ಹುಲುಸಾಗಿ ಬೆಳೆಯುವಂಥದ್ದು ಒಳ್ಳೆ ಬೆಳೆಯೂ ಸಿಗ್ತದೆ. ನಮಗೆ ವರ್ಷಕ್ಕೊಮ್ಮೆ 2 ಸಲ ಗೊಬ್ಬರ ಹಾಕಿದರೆ ಮತ್ತೆ ಭತ್ತಕ್ಕೆ ಪ್ರತ್ಯೇಕವಾಗಿ ಹಾಕಬೇಕಾದಂತಹ ಅವಶ್ಯಕತೆ ಕಂಡು ಬರುವುದಿಲ್ಲ. ಹಾಗಾಗಿ ಅದು ರೊಟೇಷನ್ ಆಗಿದ್ದರೆ ನಮಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯದು. ಅಂದರೆ ಗದ್ದೆ ಒಣಗುವುದಕ್ಕೂ ಆಗ್ತದೆ. ಆಮೇಲೆ ಗದ್ದೆಯಲ್ಲಿ ತರಕಾರಿ ಬೆಳೆ ಬಹಳಷ್ಟು ಒಳ್ಳೆಯದು. ಅಂದರೆ ಅದಕ್ಕೊಂದು ಉತ್ತಮ ವಾತಾವರಣವಿರುತ್ತದೆ. ಗದ್ದೆ ಮಣ್ಣು ತರಕಾರಿಗೆ ಬಹಳಷ್ಟು ಒಳ್ಳೆಯದು ಅಂತ ನಾನು ಕಂಡುಕೊಂಡಂತಹ ಒಂದು ಸತ್ಯ. ಅಂದರೆ ಮಳೆಗಾಲದಲ್ಲಿ ಗದ್ದೆ ಬೇಸಾಯ ಮಾಡುವಾಗ ನಾವು ಹೊರಗಡೆ ಮಾಡ್ತೇವೆ, ಹೊರ ಪ್ರದೇಶದಲ್ಲಿ. ಅಲ್ಲಿ ಬೆಳೆ ಆಗುವುದಕ್ಕಿಂತಲೂ ಉತ್ತಮವಾಗಿ ಗದ್ದೆಯಲ್ಲಿ ತರಕಾರಿಯನ್ನು ಬೆಳಿಬಹುದು. ಒಂದು ಮಣ್ಣು ಹುಲಸಾಗಿರ್ತದೆ. ಮಾತ್ರವಲ್ಲ, ಮಣ್ಣು ಒಂದು ಪೋಷಕಾಂಶದಿಂದ ಕೂಡಿರುವಂತಹ ಮಣ್ಣು. ಯಾಕಂದರೆ ಅಲ್ಲಿ ಭತ್ತದ ಬೇಸಾಯವನ್ನು ಮಾಡ್ತೇವೆ. ತರಕಾರಿ ಮಾಡುವಂಥ ಕಾರಣದಿಂದ ಅದು ಉತ್ತಮವಾದಂತಹ ಪೋಷಕಾಂಶದಿಂದ ಕೂಡಿದಂತಹ ಆ ಮಣ್ಣಿನಲ್ಲಿ ತರಕಾರಿ ಬಹಳಷ್ಟು ಹೊಲಸಾಗಿ ಬೆಳೆದು ಒಳ್ಳೆ ಬೆಳೆಯನ್ನು ಪಡಿಬಹುದು. ಬಳ್ಳಿ ತರಕಾರಿ ಮಾಡುವಾಗ ನೀವು ಯಾವ ವಿಧಾನಗಳನ್ನೆಲ್ಲ ಅಳವಡಿಸ್ತೀರಿ ಕೃಷಿ ಮಾಡಲಿಕ್ಕೆ? ಅಂದರೆ ಬಳ್ಳಿ ತರಕಾರಿಯಲ್ಲಿ ನಾವು ಪಡುವಲ, ಹಾಗಲಕಾಯಿ ಇಂಥದ್ದನ್ನೆಲ್ಲ ಬೆಳೆಯುವಂಥ ಸಂದರ್ಭದಲ್ಲಿ ಚಪ್ಪರದ ಮೂಲಕ ಮಾಡ್ತೇವೆ. ಚಪ್ಪರಕ್ಕೆ ನೆಟ್ ಹಾಕುವುದು. ನೆಟ್ ಹಾಕುವುದರಿಂದ ನಮಗೊಂದು ಕೆಲಸದ ಉಳಿತಾಯವೂ ಆಗ್ತದೆ. ಅಂದರೆ ಅದಕ್ಕಿರುವಂತಹ ಮೊದಲಿನ ಹಾಗೆ ಚಪ್ಪರ ಮಾಡುವುದಕ್ಕೆ ಸಂಪನ್ಮೂಲಗಳು ಅದಕ್ಕೂ ಇದು ನೆಟ್ ಬಹಳ ಸುಲಭದಲ್ಲಿ ಸಿಗುವಂಥದ್ದು. ಅದರ ಜೊತೆಯಲ್ಲಿ ಏನು ಅಂದರೆ ಅದರಲ್ಲಿ ನವಿಲು ಕೂತುಕೊಳ್ಳುವಂಥದ್ದು ಅದೆಲ್ಲ ಇರುವುದಿಲ್ಲ. ಅಂದರೆ ಈಗ ನವಿಲಿನ ಬಾಧೆ ನಮಗೆ ಬಹಳಷ್ಟು ಇದೆ. ಅಂದರೆ ಚಿಕ್ಕ ಗಿಡವನ್ನು ಕತ್ತರಿಸುವಂಥದ್ದು ಇಂತಹ ಈ ಸಂದರ್ಭದಲ್ಲಿ ಆ ನೆಟ್ಟನ್ನು ಹಾಕಿದ್ದಲ್ಲಿ ಅದು ಬಹಳ ಸುಲಭ ಆಗ್ತದೆ.
ಆಮೇಲೆ ಅಲಸಂಡೆ, ಬೀನ್ಸು, ದಾರಳೆ ಇಂತಹ ತರಕಾರಿಗಳನ್ನೆಲ್ಲ ನಾವು ಬಳ್ಳಿ ಹಗ್ಗವನ್ನು ಕಟ್ಟಿ, ಅಂದರೆ ಮೊದಲೆಲ್ಲ ನಾವು ಕೋಲನ್ನು ಕುತ್ತುತ್ತಾ ಇದ್ದೆವು. ಈಗ ಅದು ಕಷ್ಟ ಆಗ್ತದೆ, ಅಂದರೆ ಸಮಯವೂ ಬಹಳಷ್ಟು ಬೇಕಾಗ್ತದೆ ಅದನ್ನು ಕಾಡಿನಿಂದ ತರುವಂಥದ್ದು. ಹಾಗಾಗಿ ಬಳ್ಳಿ ಕಟ್ಟಿ ಮಾಡುವಂಥದ್ದು ಕೂಡ ಅನುಕೂಲ ಆಗ್ತದೆ. ಅದರ ಜೊತೆಯಲ್ಲಿ ನಾವು ಮುಳ್ಳು ಸೌತೆ ಮಾಡ್ತೇವೆ, ಸೊರೆಕಾಯಿ ಇಂಥದ್ದನ್ನು ಕೂಡ ಚಪ್ಪರದ ಮೂಲಕ ಮಾಡಬಹುದು. ಅಂದರೆ ನೆಲದಲ್ಲಿ ಬಿಟ್ಟರೆ ಅದು ಮಣ್ಣಿನ ಜೊತೆಯಲ್ಲಿ ಸೇರುವಂಥದ್ದು. ಆಮೇಲೆ ಬೆಳವಣಿಗೆಗೂ ಕೂಡ ಸ್ವಲ್ಪ ಕಷ್ಟ ಆಗುವುದರಿಂದ ಬಳ್ಳಿಯನ್ನು ಕಟ್ಟಿ ಅದನ್ನು ಮಾಡಿದರೆ ಅದು ಬೆಳವಣಿಗೆಗೂ ಒಳ್ಳೆಯದಾಗ್ತದೆ, ಒಂದು ಕಾಯಿ ಕೂಡ ಒಳ್ಳೆಯದಾಗಿ ಬರ್ತದೆ. ಅದರ ಜೊತೆಯಲ್ಲಿ ಅಲಸಂಡೆ ಇದನ್ನು ಕೂಡ ಹಾಗೆ ಬಳ್ಳಿಯನ್ನು ಕಟ್ಟಿ ಅದಕ್ಕೆ ಹಬ್ಬಿಸುವಂತಹ ಒಂದು ಪದ್ಧತಿಯನ್ನು ಈಗ ಮೊದಲೇ ಇರುವಂಥದ್ದು, ಇತ್ತೀಚೆಗೆ ಅದು ಜಾಸ್ತಿ ಬಳಕೆಯಲ್ಲಿದೆ. ಆ ಮೂಲಕವಾಗಿ ಅದನ್ನು ನಾವು ಮಾಡುವುದರಿಂದ ಅಲಸಂಡೆ ಕೂಡ ಒಳ್ಳೆ ಕಾಯಿ ಬರ್ತದೆ. ಮಾತ್ರವಲ್ಲ, ನಮಗೆ ಉಳಿದ ಸಂಪನ್ಮೂಲಗಳು ಅಲಭ್ಯತೆಯಿಂದ ಈ ಒಂದು ಹೊಸ ವಿಧಾನವನ್ನು ನಾವು ಕಂಡುಕೊಂಡ್ರೆ ಬಹಳ ಒಳ್ಳೆಯದು. ಈಗ ಗಿಡ ತರಕಾರಿಗಳಾದ ಬದನೆ, ಬೆಂಡೆ ಇದನ್ನೆಲ್ಲ ನೀವು ಎಲ್ಲ ಒಟ್ಟಿಗೆ ಮಾಡುವಂಥದ್ದ? ಅದು ಅದೇ ಒಂದೇ ಗದ್ದೆಯಲ್ಲಿ ಮಾಡುವಂಥದ್ದು. ಅಂದರೆ ಬೇರೆ ಬೇರೆ ಸಾಲುಗಳನ್ನು ಮಾಡಿ ಬದನೆಯನ್ನು ಬೆಳಿತೇವೆ, ಬೆಂಡೆಯನ್ನು ಬೆಳಿತೇವೆ. ಅದರ ಜೊತೆಯಲ್ಲಿ ಅದರ ಮಧ್ಯೆ ಮಧ್ಯೆ ಕೆಲವು ಬಳ್ಳಿಗಳನ್ನು ಹಬ್ಬಿಸುವಂಥದ್ದು ಮಾಡಿದರೆ ಅದು ಒಂದೇ ಸಾಲಿನಲ್ಲಿ ಬಹಳ ಉಪಯುಕ್ತ ಆಗ್ತದೆ. ಅಂದರೆ ಬೆಂಡೆಯಿಂದ ಒಂದು ಗಿಡಕ್ಕೆ ಅಂತರ ತುಂಬ ಇರ್ತದೆ. ಆ ಅಂತರದ ಮಧ್ಯದಲ್ಲಿ ನಾವು ಕೆಲವು ಸಲ ಮುಳ್ಳು ಸೌತೆಯೋ ಅಥವಾ ಈ ಥರ ಬಳ್ಳಿಯಾಗಿ ನೆಲದಲ್ಲಿ ಹಬ್ಬುವಂತಹ ಕೆಲವು ತರಕಾರಿಗಳನ್ನು ಕೂಡ ಬೆಳೆಯುವುದರಿಂದ ಅದು ಒಂದೇ ಜಾಗದಲ್ಲಿ ನಮಗೆ ಬಹಳಷ್ಟು ಅದನ್ನು ಉಪಯೋಗಿಸಲಿಕ್ಕೆ ಒಳ್ಳೆಯದಾಗ್ತದೆ. ಹಾಗೆ ತರಕಾರಿಯಲ್ಲೂ ಕೂಡ ಹಾಗೆ ಹಲವು ತರಕಾರಿಗಳನ್ನು ಒಟ್ಟಿಗೆ ಬೆಳೆಸುವುದರಿಂದ ಅದು ಪರಾಗಸ್ಪರ್ಶ ಆಗುವುದಕ್ಕೂ ಬಹಳ ಉತ್ತಮ. ಆಮೇಲೆ ಕೀಟಗಳ ಬಾಧೆ ಬಹಳಷ್ಟು ತರಕಾರಿಯಲ್ಲಿ ಇರುವಂಥದ್ದು. ಅದಕ್ಕೆ ನಾವು ಕಂಡುಕೊಂಡದ್ದೊಂದು ಹೂವಿನ ಕೃಷಿ. ಅಂದರೆ ನಾವು ಚೆಂಡು ಮಲ್ಲಿಗೆ ಜಾಸ್ತಿ, ಆ ಚೆಂಡು ಮಲ್ಲಿಗೆ ಗಿಡಗಳನ್ನು ಅಲ್ಲಲ್ಲಿ ನಡುವುದರಿಂದ ಕೆಲವೊಂದು ಕೀಟಗಳನ್ನು ನಾವು ದೂರ ಮಾಡಬಹುದು. ಅಂದರೆ ಅದು ನಮಗೆ ನೋಡುವುದಕ್ಕೂ ಕೂಡ ಕಣ್ಣಿಗೆ ಅಂದ, ಮಾತ್ರವಲ್ಲ ಹೂವು ಕೂಡ ಸಿಗ್ತದೆ. ಚೆಂಡು ಮಲ್ಲಿಗೆ ಅದು ಬಹಳ ಸುಲಭದಲ್ಲಿ ಆಗುವಂತಹ ಒಂದು ಹೂವು. ಅದನ್ನು ಗದ್ದೆಯಲ್ಲಿ ಅಲ್ಲಲ್ಲಿ ಅಂದರೆ ಸುತ್ತಲೂ ನಡುವುದು, ಅದು ಕೂಡ ನಮಗೆ ಕೀಟಗಳ ಬಾಧೆಯನ್ನು ದೂರ ಮಾಡುವುದಕ್ಕೆ ಬಹಳ ಉಪಯುಕ್ತ ಆಗ್ತದೆ. ನೀವು ಗಡ್ಡೆ ತರಕಾರಿಗಳನ್ನು ಬೆಳೀತಾ ಇದ್ದೀರಾ? ಗಡ್ಡೆ ತರಕಾರಿಗಳನ್ನು ಬೆಳೀತಾ ಇದ್ದೆವು. ಅಂದರೆ ಅದಕ್ಕೆ ಬಹಳ ಕಾಡು ಹಂದಿಗಳ ಕಾಟ ಬಹಳ. ಅಂದರೆ ಈಗ ನಾವು ಕೇನೆ ಇರಬಹುದು, ಗೆಣಸು ಇರಬಹುದು, ಅದೆಲ್ಲ ಬಹಳ ಒಳ್ಳೆಯ ತರಕಾರಿಗಳು. ಆದರೆ ಅದು ನಾವು ಈ ಉಳಿದ ತರಕಾರಿಯೊಟ್ಟಿಗೆ ಬೆಳೆದಾಗ ಅದಕ್ಕೆ ಕಾಡು ಹಂದಿಗಳು ಆಕರ್ಷಣೆ ಹೊಂದುವುದು ಬಹಳ ಬೇಗ. ಹಾಗಿರುವಾಗ ಅದನ್ನು ಕೀಳುವುದಕ್ಕೆ ಬರುವಂತಹ ಹಂದಿಗಳಿಂದ ಉಳಿದ ತರಕಾರಿಗಳಿಗೂ ಬಹಳಷ್ಟು ತೊಂದರೆ ಆಗುವಂತಹ ಕಾರಣಕ್ಕೆ ಈಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿದ್ದೇವೆ. ನಮ್ಮ ಕೇಳುಗರಿಗೆ ಹೆಚ್ಚಿನ ಮಾಹಿತಿ ನಿಮ್ಮಿಂದ ಏನಾದರೂ ಬೇಕಾದರೆ ನಿಮ್ಮ ಫೋನ್ ನಂಬರನ್ನು ಕೊಡಬಹುದಾ? ಖಂಡಿತ. 97 45 21 87 67. ಇನ್ನೊಮ್ಮೆ ಹೇಳಿ. 97 45 21 87 67. ತರಕಾರಿ ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನಗಳ ಬಳಕೆ ಮಾಡಿಕೊಂಡು ತರಕಾರಿ ಬೆಳೆದ್ರೆ ಉತ್ತಮ ಲಾಭ ಪಡ್ಕೊಳ್ಳಿಕ್ಕೆ ಸಾಧ್ಯ. ಮತ್ತು ಮಲ್ಚಿಂಗ್ ಶೀಟ್ಗಳನ್ನು ಬಳಸಿಕೊಂಡು ತರಕಾರಿ ಕೃಷಿ ಮಾಡೋದ್ರಿಂದ ನೀರಿನ ಸಂರಕ್ಷಣೆ, ಕಳೆ ನಿಯಂತ್ರಣ ಮಾಡಲಿಕ್ಕೆ, ಉತ್ತಮ ಇಳುವರಿಯನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅಂತ ನೀವು ಕಂಡುಕೊಂಡಿದ್ದೀರಿ. ನಮ್ಮ ಕೇಳುಗರಿಗೆ ತರಕಾರಿ ಕೃಷಿ ಕುರಿತು ಉತ್ತಮ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು.